ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ರಾತ್ರಿ ಸಮಯದವರು ನಮ್ಮ ಕೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಯಾರಿಗಪ್ಪ ಅಂತಂದರೆ ನೀಟ್ ಸ್ಟೂಡೆಂಟ್ಗೆ, ಎಸ್ಪೆಷಲಿ ಮೆಡಿಕಲ್, ಡೆಂಟಲ್ ಮತ್ತು ಆಯ್ ಸ್ಟೂಡೆಂಟ್ಗೆ. ಸರ್ ಏನು ಬಂದಿದೆ ಅಂತಾರೆ ಈಗಾಗಲೇ ಟ್ವಿಟರ್ ಖಾತೆಯಲ್ಲಿ ಜಸ್ಟ್ ಇದಕ್ಕೆ ತಾನೇ ಟ್ವೀಟ್ ಕೂಡ ಮಾಡಿದಾರೆ. 9:50 ನಾನು 9:54 ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕೆ. ಏನಂತಂದರೆ ಯು ಜಿ ನೀಟ್ಗೆ ಸಂಬಂಧಪಟ್ಟಾಗೆ ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸ್ಗಳ 2ನೇ ಸುತ್ತು ಹಾಗೂ ಆಯುಷ್ ಕೋರ್ಸ್ಗಳ 3ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಅಂತ ಅಂದರೆ ನೋಡಿ, ತಾತ್ಕಾಲಿಕ ಪ್ರಾವಿಷನಲ್ ರಿಸಲ್ಟ್ ಅನ್ನೋದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಒಂದು ಲಿಸ್ಟ್ ಅನ್ನೋದು ಬಿಟ್ಟಾರೆ. ಓಕೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ಎಲ್ಲ ಮಾಡ್ಕೋರಿ. ಅದಾದ ತಕ್ಷಣ ನಿಮ್ಗೆ ಏನಪ್ಪ ಅಂದರೆ ಇವತ್ತು ಡೇಟ್ ಬಂದುಬಿಟ್ಟು ನಿಮ್ಗೆ ಗೊತ್ತಿದೆ, ಸೆಪ್ಟೆಂಬರ್ 20 ಇದೆ. ಇದರಲ್ಲಿ ನಿಮ್ಗೆ ಏನಾದರೂ ಆಕ್ಷೇಪಣೆಗಳು ಅಂದರೆ ಅಬ್ಜೆಕ್ಷನ್ ಅಂತ ಏನು ಕರಿತೀವಿ, ಇದೇನಾದರೂ ಇತ್ತಂತಂದರೆ ನಾಳೆ ಸಾಯಂಕಾಲದ ಒಳಗಡೆ ನೀವೇನು ಮಾಡ್ಬೋದು, ಕೆದವ್ರಿಗೆ ಇಮೇಲ್ ಮಾಡೋ ಮೂಲಕ ತಿಳಿಸ್ಬೇಕಾಗ್ತದೆ. ಅದು ನೋಡಿಬಿಟ್ಟು ಫೈನಲ್ ರಿಸಲ್ಟ್ ಮಾಡುವಾಗ ನಿಮ್ದು ಏನಾದರೂ ಅಬ್ಜೆಕ್ಷನ್ ಎಲ್ಲನೂ ಕೂಡ ತಿಳ್ಕೊಂಡು ಬಿಡ್ತಾರೆ. ಒಳ್ಳೆ ಇನಿಷಿಯೇಟೆಡ್ ಬಗ್ಗೆ ಕಳೆದ 2 ವರ್ಷಗಳಿಂದ ಮಾಡ್ತಾನೆ ಇದೆ. ಯಾಕಂದರೆ ಬಿಫೋರ್ ಫೈನಲ್ ರಿಸಲ್ಟ್ ಬಿಡಲಿಕ್ಕಿಂತ ಮುಂಚೆಗೆ ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಡ್ತಿದ್ದಾರೆ. ಕಾರಣ ಇಷ್ಟೇ, ಏನಾದರೂ ತಪ್ಪಾಗಿತ್ತಂದರೆ ಕೆ ಕಡೆನೂ ಕೂಡ ಹಾಕ್ತಾ ಇರ್ತದೆ ಚಿಕ್ಕಪುಟ್ಟು, ಅದನ್ನೆಲ್ಲ ಕೂಡ ಹಾಕ್ಬಾರ್ದು, ಮುಂದೆ ಕರೆಕ್ಟಾಗಿ ಬರಬೇಕಂತ ಮಾಡ್ತಿದ್ದಾರೆ. ಆ್ಯಂಡ್ ಮುಂದೆ ನಿಮಗೆ ರಿಸಲ್ಟ್ ಅಂತಂದು ಈಗಾಗಲೇ ಗೊತ್ತಾಯಿತು. ಫೈನಲ್ ರಿಸಲ್ಟ್ಗೋಸ್ಕರ ನೆಕ್ಸ್ಟ್ ಕ್ವಶನ್ ಕಾಡ್ತದೆ. ನಿಮ್ಗೆ ಗಾಳೆ ಕೆದವರು ಕೆದವ್ರು ಹೇಳಿದ ಪ್ರಕಾರ ನಾನು ಹೇಳ್ತಿದ್ದೀನಿ. ಜಸ್ಟ್ ವೆಬ್ಸೈಟಿಗೆ ಹೋಗ್ತೀನಿ ರೀ. ಓಕೆ, ಇಲ್ಲಿ ಏನು ವೆಬ್ಸೈಟಲ್ಲಿ ನೋಡಿದರೆ ಈ ಕಾಣಿಸ್ತದೆ ಆಯುಷ್ 3ನೇ ಸುತ್ತಿನ ಅಂತ ಕೊಟ್ಟರೆ. ಬಟ್ ದಂತವೈದ್ಯಕೀಯ 2ನೇ ಸುತ್ತು ಮತ್ತು ವೈದ್ಯಕೀಯ 2ನೇ ಸುತ್ತು ಎರಡು ಕೂಡ ತಾತ್ಕಾಲಿಕ ಪಟ್ಟಿ. ಯಾಕೆ MCC ಫೈನಲ್ ರಿಸಲ್ಟ್ ಆದ ನಂತರ ನಮ್ಮ ಕೆ ಕಡೆಯಿಂದ ಒಂದು ಕ್ವಿಟ್ ಆಪ್ಷನ್ ಅಂತ ಕೊಟ್ಬಿಟ್ಟು ಫ್ರೀಯಾಗಿ ಎಕ್ಸಿಟ್ ಕೊಟ್ಟು ಫೈನಲ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ರೆ. ಸೊ ಎಷ್ಟೆಷ್ಟು ದಿನ ಟೈಮ್ ಕೊಡ್ತಾರೆ, ಯಾವ ಟೈಮ್ ಕೊಡ್ತಾರೆ ಏನಂತಂದು ಕೆದವ್ರು ನಾಳೆ ಇದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ತಾರೆ, ವರಿ ಮಾಡ್ಕೊಬಿಡಿ. ಓಕೆ, ಸೊ ಕೆ ಡೈರೆಕ್ಟ್ರು ಕೂಡ ಈಗ ರಿಸಲ್ಟ್ ಬಂದಾದ ನಂತರ ನಿಮ್ಗೆ ಹೊಸದಾಗಿ ಒಂದು ವಿಡಿಯೋ ಮಾಡಬೇಕು. ಮಾಡದಿದ್ರು ಕೂಡ ಒಂದು ಅಟ್ಲೀಸ್ಟ್ ಒಂದು ಎಲ್ಲನೂ ಕೂಡ ಡೀಟೇಲ್ಸಾಗಿ ಒಂದು ನೋಟಿಫಿಕೇಶನ್ ಥರ ಅಥವಾ ಸರ್ಕ್ಯುಲರ್ ಥರ ಕೊಡ್ತಾರೆ, ನಾವು ಕೂಡ ತಿಳಿಸ್ತೀವಿ. ಓಕೆ, ನೋಡೋಣ ರಿಸಲ್ಟು ನಾಳೆ ನಿಮಗೆ 5 ಗಂಟೆವರೆಗೂ ಕೂಡ. ಏನಾದರೂ ನಿಮ್ದು ಅಬ್ಜೆಕ್ಷನ್ ಇತ್ತು ಅಂತಂದರೆ ಮಾಡಿರಿ. ಅಬ್ಜೆಕ್ಷನ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದಿಷ್ಟು ನಿಮ್ಮ ಮಿಸ್ಟೇಕ್ಸ್ ಆಗಿತ್ತಪ್ಪ ಅಂದರೆ ಆ ಮಿಸ್ಟೇಕ್ಸ್ಗಳನ್ನ ತಿದ್ದುಕೊಂಡು ವಾಪಸ್ಸು ಕೆದವ್ರು ಏನು ಮಾಡ್ತಾರೆ, ಫೈನಲ್ ರಿಸಲ್ಟ್ ಬಿಡ್ತಾರೆ. ಪ್ರತಿಯೊಂದು ಸೀಟು ಕೂಡ ಇಂಪಾರ್ಟೆಂಟು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ನಾಳೆ ಸಾಯಂಕಾಲವ್ರು ಕೂಡ ಇರ್ತದೆ. ಅದಾದ ತಕ್ಷಣ MCC ಕಡೆಯಿಂದ ರಿಸಲ್ಟ್ ಕೂಡ ಬಂದಿರ್ತದೆ. ತಾಳೆ ನೋಡ್ಕೊರಿ, ನಿಮ್ಗೆ ಯಾವ ಕಡೆ ಇಷ್ಟ ಆಗ್ತದೋ ಅಲ್ಲೋಗಿ ಅಡ್ಮಿಷನ್ ಮಾಡ್ಕೊಬೋದು. ಫ್ರೀಯಾಗಿ ಎಕ್ಸಿಟ್ ಕೊಡ್ತಾಯಿದ್ದಾರೆ ಕೆದವರು. ನೀವು ಇನ್ ಕೇಸು ಏನೂ ಕೂಡ ಕ್ವಿಟ್ ಆಪ್ಷನ್ ಕೊಡದೆ ಹೋಯ್ತು ಅಂತಂದರೆ ನೀವು MCC ಕಡೆ ಹೋದರೂ ಸಹಿತ ಕೆದಲ್ಲಿ ನಿಮಗೆ ಮತ್ತೆ ಭಾಳ ಕಷ್ಟ ಆಗುತ್ತೆ. ಓಕೆ, ಸೊ ಹಂಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ವಿಟ್ ಆಪ್ಷನ್ ಕೊಟ್ಟು ಫ್ರೀಯಾಗಿ ಹೋಗಿದ್ರೆ ಹೋಗ್ಬೋದು. ಓಕೆ, ಕೆದವರು ಕೂಡ ನಾಳೆ ಹೇಳ್ತಾರೆ. ಈಗ ರಿಸಲ್ಟ್ ಬಿಟ್ಟಾದರೆ ಈಗ ಎಲ್ಲೂ ಕೂಡ ನಾವು ಏನೂ ಕೂಡ ಮಾಡಲ್ಲಪ್ಪ ಅಂತಂದರೆ ನಿಮಗೆ ಹುಡುಗರಿಗೆ ಈಗ ಸಿಕ್ಕಿರ್ತಕ್ಕಂಥ ಅಪ್ಗ್ರೇಡಿಂಗೇ ಸಿಗ್ತದೆ ಹೊರತು ಕೆಳಗಡೆ ಅಂತೂ ಸಿಗೋಲ್ಲ. ಈಗ ಸಿಕ್ಕಿರ್ತಕ್ಕಂಥ ಸೀಟ್ ಏನಿದೆ ನಿಮಗೂ ಕೆಳಗಡೆ ಅಂತೂ ಹೋಗೋಲ್ಲ. ಯಾಕಂತಂದರೆ ಕ್ವಿಟ್ಟಾಗಿ ಕೆಲವೊಂದಿಷ್ಟು ಹುಡುಗರು ಎಕ್ಸಿಟ್ ಆಗೋ ಕಾರಣ ಅಂತಂದರೆ ಈಗ ಸ್ಕಿಪ್ ಆಗ್ತಾರೆ. ಮೀನ್ಸ್ MCC ಕಡೆ ಸ್ಕಿಪ್ ಆಗೋದ್ರಿಂದ ಕೆಳಗಡೆ ಅಂತೂ ಫೈನಲ್ ರಿಸಲ್ಟ್ ಒಳಗೂ ಯಾವುದೂ ಕೂಡ ಸಿಗೋಲ್ಲ. ಈಗ ಸಿಕ್ಕಿರ್ತಕ್ಕಂಥ ಕಾಲೇಜ್ ಆಲ್ಮೋಸ್ಟ್ ಫೈನಲ್ಲು. ಸೊ ಫೈನಲ್ ಇನ್ನೂ ಕೂಡ ಮೇಲ್ಗಡೆ ಸಿಗುತ್ತೆ ಹೊರತು ಕೆಳಗಡೆ ಯಾವುದೂ ಕೂಡ ಸಿಗೋಲ್ಲ. ವರಿ ಮಾಡ್ಕೊಬಿಡಿ. ಸರಿ ಕಂಡ್ರು, ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅವ್ರು ಚಲೋ ಟೇಕ್ ಕೇರ್, ಬಾಯ್.